ಸ್ನೇಹಿತರೆ, ಇತ್ತೀಚೆಗೆ ನಡೆದ ವಿಧಾನಮಂಡಲ ವಿಶೇಷ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಮಿಷನ್ ಆರೋಪ ಮಾಡಿ ದೊಡ್ಡ ಹೋರಾಟ ಮಾಡಿತ್ತು. ಇದರ ನಡುವೆ ಶಿರಹಟ್ಟಿಯ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಕಮಿಷನ್ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರೆ. ಇದು ಬಿಜೆಪಿಗೆ ದೊಡ್ಡ ಮುಖಭಂಗವಾಗಿದೆ. ಹಾಗಾದ್ರೆ ಏನಿದು ಲಂಚ ಪ್ರಕರಣ? ಯಾವ ರೀತಿಯಾಗಿ ಚಂದ್ರು ಲಮಾಣಿ ಸಿಕ್ಕಿಬಿದ್ರು, ಜೊತೆಗೆ ಸಿಕ್ಕಿಬಿದ್ದ ನಂತರ ಚಂದ್ರು ಲಮಾಣಿಯ ಪ್ರತಿಕ್ರಿಯೆ ಯಾವ ರೀತಿಯಾಗಿತ್ತು, ಅದೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೊಂದೇ ಒಂದು ದೃಶ್ಯ ಇಡೀ ರಾಜ್ಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಲಂಚ ಪಡೆಯುವಾಗಲೇ ಲೋಕಾಯುಕ್ತ ಪೊಲೀಸರಿಗೆ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಅವರ ಪಿಎಗಳಾದ ಮಂಜುನಾಥ್ ವಾಲ್ಮೀಕಿ, ಗುರುನಾಯಕ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇದು ಬಿಜೆಪಿಗೆ ತೀವ್ರ ಮುಜುಗರ ತರಿಸಿದೆ. ಕಳೆದ ತಿಂಗಳಷ್ಟೇ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆದಿತ್ತು. ಈ ವೇಳೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿತ್ತು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ಆರೋಪ ಮಾಡಿದ್ರೆ, ಈಗ ನಿಮ್ಮದೇ ಸರ್ಕಾರದಲ್ಲಿ 60% ಕಮಿಷನ್ ಆರೋಪ ಕೇಳಿ ಬರ್ತಿದೆ ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಅಲ್ಲೇ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಅಬಕಾರಿ ಅಧಿಕಾರಿಗಳು ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೆಸರು ಹೇಳಿದ್ದಾರೆ. ಅವರ ರಾಜೀನಾಮೆ ಪಡೆಯಿರಿ ಅಂತ ಒತ್ತಾಯಿಸಿದ್ರು. ಆದರೆ ಆರ್.ಬಿ. ತಿಮ್ಮಾಪುರ ಮಾತ್ರ ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ಅಂದಿದ್ರು. ಇದರ ನಡುವೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದು ಬಿಜೆಪಿಗೆ ಬಿಗ್ ಶಾಕ್ ನೀಡಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಗುತ್ತಿಗೆದಾರರೊಬ್ಬರ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಶಿರಹಟ್ಟಿ ವಿಧಾನಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಯಡಿ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿತ್ತು. ಈ ಟೆಂಡರ್ ಪಡೆದಿದ್ದ ವಿಜಯ್ ಪೂಜಾರ್ ಅನ್ನೋ ಗುತ್ತಿಗೆದಾರ ಸುಮಾರು 1 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ರು. ಕಾಮಗಾರಿ ಪೂರ್ಣವಾದ ಬಳಿಕ ಟೆಂಡರ್ ಹಣ ರಿಲೀಸ್ ಮಾಡಲು ಕಾಮಗಾರಿ ಪೂರ್ಣವಾಗಿರೋ ಮಾಹಿತಿಯನ್ನ ಇಲಾಖೆಗೆ ನೀಡಿದ್ರು. ಆದರೆ ಟೆಂಡರ್ ಹಣ ರಿಲೀಸ್ ಮಾಡೋಕೆ ಶಾಸಕ ಚಂದ್ರು ಲಮಾಣಿ ಗುತ್ತಿಗೆದಾರನ ಬಳಿ 11 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಅದರ ಭಾಗವಾಗಿ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕಾಮಗಾರಿ ಮುಗಿಸಿದ್ದ ಗುತ್ತಿಗೆದಾರ ವಿಜಯ್ ಪೂಜಾರ್ ಹಣ ಬಿಡುಗಡೆ ಮಾಡಿಸುವಂತೆ ಶಾಸಕ ಚಂದ್ರು ಲಮಾಣಿ ಬಳಿ ಮನವಿ ಮಾಡಿದ್ರು. ಈ ವೇಳೆ ಸ್ವತಃ ಶಾಸಕರೇ ಗುತ್ತಿಗೆದಾರನ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ವಿಜಯ್ ಪೂಜಾರ್ ಆರೋಪ ಮಾಡಿದ್ದಾರೆ. ಅಲ್ಲದೆ 1 ಕೋಟಿ ರೂಪಾಯಿ ಹಣ ರಿಲೀಸ್ ಮಾಡಬೇಕು ಅಂದ್ರೆ 11 ಲಕ್ಷ ರೂಪಾಯಿ ಕಮಿಷನ್ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರಂತೆ. ಅಲ್ಲದೆ ಗುತ್ತಿಗೆದಾರನಿಗೆ ಪದೇ ಪದೇ ಕರೆ ಮಾಡಿ ಹಣ ಯಾವಾಗ ಕೊಡ್ತೀಯಾ ಅಂತ ಒತ್ತಡ ಹೇರ್ತಾ ಇದ್ರಂತೆ. ಲಂಚದ ಹಣ ಕೊಡದೆ ಹೋದ್ರೆ ಟೆಂಡರ್ ಹಣ ರಿಲೀಸ್ ಮಾಡೋಕೆ ಬಿಡಲ್ಲ ಅಂತ ಹೇಳಿದ್ರಂತೆ. ಯಾವಾಗ ಸ್ವತಃ ಶಾಸಕ ಚಂದ್ರು ಲಮಾಣಿಯೇ ಗುತ್ತಿಗೆದಾರನಿಗೆ ಕರೆ ಮಾಡಿ ಕಮಿಷನ್ಗೆ ಬೇಡಿಕೆ ಇಡೋಕೆ ಶುರು ಮಾಡಿದ್ರು, ಕಾಂಟ್ರಾಕ್ಟರ್ ವಿಜಯ್ ಪೂಜಾರ್ ಇದರಿಂದ ಬೇಸತ್ತು ಹೋಗಿದ್ರು. ಮೊದಲ ಬಾರಿ ಶಾಸಕರಾದವರೇ ಈ ರೀತಿ ಗುತ್ತಿಗೆದಾರನಿಗೆ ಕರೆ ಮಾಡಿ ಕಮಿಷನ್ಗೆ ಬೇಡಿಕೆ ಇಡ್ತಿರೋದನ್ನ ಕಂಡು ಬೇಜಾರಾಗಿದ್ರು. ಚಂದ್ರು ಲಮಾಣಿ ಪದೇ ಪದೇ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟ ಕಾರಣ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಹೀಗೆ ಶಾಸಕ ಚಂದ್ರು ಲಮಾಣಿ ಟೆಂಡರ್ ಹಣ ರಿಲೀಸ್ ಮಾಡೋಕೆ ಕಮಿಷನ್ ಕೇಳ್ತಿದ್ದಾರೆ, ದಯವಿಟ್ಟು ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಧಾರವಾಡ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು. ಅಲ್ಲದೆ ಚಂದ್ರು ಲಮಾಣಿ ಹಣಕ್ಕೆ ಬೇಡಿಕೆ ಇಟ್ಟಿರೋ ಕುರಿತು ಸೂಕ್ತ ಸಾಕ್ಷ್ಯಾಧಾರಗಳನ್ನ ಕೂಡ ಒದಗಿಸಿದ್ರು. ಇದಾದ ಬಳಿಕ ಲೋಕಾಯುಕ್ತ ಪೊಲೀಸರು ಸ್ವತಃ ಅಖಾಡಕ್ಕೆ ಇಳಿದಿದ್ರು. ಯಾವಾಗ ಗುತ್ತಿಗೆದಾರ ವಿಜಯ್ ಪೂಜಾರ್ ಶಾಸಕ ಚಂದ್ರು ಲಮಾಣಿ ವಿರುದ್ಧ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು, ಲೋಕಾಯುಕ್ತ ಪೊಲೀಸರು ಅಲರ್ಟ್ ಆಗಿದ್ರು. ಹೇಗಾದ್ರೂ ಮಾಡಿ ಶಾಸಕನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕು ಅಂತ ಡಿಸೈಡ್ ಆಗಿದ್ರು. ಹೀಗೆ ಪಕ್ಕಾ ಪ್ಲಾನ್ ಮಾಡಿದ್ದ ಲೋಕಾಯುಕ್ತ ಪೊಲೀಸರು ಚಂದ್ರು ಲಮಾಣಿಗೆ ಸೇರಿದ ಲಕ್ಷ್ಮೇಶ್ವರದ ಬಾಲಾಜಿ ಆಸ್ಪತ್ರೆ ಬಳಿ ಹಣ ನೀಡೋದಾಗಿ ವಿಜಯ್ ಪೂಜಾರ್ ಕಡೆಯಿಂದ ಕರೆ ಮಾಡಿಸಿದ್ರು. ಶನಿವಾರ ಆಸ್ಪತ್ರೆ ಬಳಿ ಹಣ ನೀಡೋದಾಗಿ ನಂಬಿಸಿದ್ರು. ಇದನ್ನ ನಂಬಿದ ಚಂದ್ರು ಲಮಾಣಿ ಶನಿವಾರ ಹಣ ಪಡೆದು ಹಣ ರಿಲೀಸ್ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಇದನ್ನೇ ಕಾಯುತ್ತಿದ್ದ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಯ್ಯ ಅವರ ಟೀಮ್ ಶನಿವಾರ ಬಾಲಾಜಿ ಆಸ್ಪತ್ರೆ ಮೇಲೆ ಹಣ ಪಡಿತಾ ಇದ್ದಾಗ ದಿಢೀರ್ ದಾಳಿ ನಡೆಸಿ ಶಾಸಕ ಚಂದ್ರು ಲಮಾಣಿ ಅವರ ಪಿಎಗಳಾದ ಮಂಜುನಾಥ್ ವಾಲ್ಮೀಕಿ, ಗುರು ನಾಯಕ್ರನ್ನ ಬಂಧಿಸಿದ್ದಾರೆ. ಶನಿವಾರ ಚಂದ್ರು ಲಮಾಣಿಗೆ ಸೇರಿದ ಆಸ್ಪತ್ರೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ರು. ಈ ವೇಳೆ ವಿಜಯ್ ಪೂಜಾರ್ ಬಳಿ ಹಣ ಪಡಿತಾ ಇದ್ದಾಗ ಲಂಚದ ಹಣದ ಸಮೇತ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿದ್ದಾರೆ. ಯಾವಾಗ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ ಅನ್ನೋದು ಅರಿವಿಗೆ ಬಂತೋ ಚಂದ್ರು ಲಮಾಣಿ ಪಿಎ ಮಂಜುನಾಥ್ ವಾಲ್ಮೀಕಿ ಹಣ ಬಿಸಾಕಿ ಓಡಿ ಹೋಗಲು ಯತ್ನಿಸಿದ್ದ.
ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಆತನ ಬೆನ್ನು ಹತ್ತಿ ಆತನನ್ನ ಹಿಡಿದಿದ್ದಾರೆ. ಸದ್ಯಕ್ಕೆ ಲಂಚ ಪಡಿತಾ ಇದ್ದ ಆರೋಪದಡಿ ಶಾಸಕ ಚಂದ್ರು ಲಮಾಣಿ, ಪಿಎಗಳಾದ ಮಂಜುನಾಥ್ ವಾಲ್ಮೀಕಿ, ಗುರು ನಾಯಕರನ್ನ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿದ್ದು ಗದಗ ಲೋಕಾಯುಕ್ತ ಕೋರ್ಟ್ ಎದುರು ಹಾಜರುಪಡಿಸುವ ಸಾಧ್ಯತೆ ಇದೆ.